ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಸಹಜವಾಗಿ ಕಷ್ಟಗಳು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಅನ್ನೋ ಒಂದು ಮಾತಿದೆ, ನಿಜ ಅಲ್ವಾ? ಯಾವಾಗಾದರೂ ನಮಗೆ ಸಮಸ್ಯೆ ಅಂತ ಬಂದಾಗ, ಕಷ್ಟ ಅಂತ ಬಂದಾಗ, ಆ ಕಷ್ಟವನ್ನು, ಆ ಸಮಸ್ಯೆಯನ್ನು ನಾವು ಯಾರ ಹತ್ರ ಹಂಚ್ಕೋತೀವಿ, ಯಾರ ಹತ್ರ ಅದಕ್ಕೆ ಪರಿಹಾರ ಕೇಳ್ತೀವಿ, ಯಾರ ಹತ್ರ ಅದಕ್ಕೆ ಸಹಾಯ ಕೇಳ್ತೇವೆ ಅನ್ನೋದು ಸಹಿತ ತುಂಬ ಮುಖ್ಯ ಆಗುತ್ತೆ. ಯಾಕಂತೇಳಿದ್ರೆ ಎಲ್ಲರೂ ನಮ್ಮವರಂತೆ ಕಂಡ್ರು ಎಲ್ಲರೂ ನಮ್ಮವರಲ್ಲ. ಎಲ್ಲರೂ ನಮ್ಮ ಸ್ನೇಹಿತರಂತ ಹೇಳ್ಕೊಂಡ್ರು ಎಲ್ಲರೂ ಆತ್ಮೀಯ ಸ್ನೇಹಿತರಾಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಂಬಂಧಿಕರು ಇದ್ದರೂ ನಮ್ಮ ಕಷ್ಟಕ್ಕಾಗುವವರು ಬೆರಳೆಣಿಕೆಯಷ್ಟು ಮಾತ್ರ ಅಲ್ವಾ? ಹಾಗಾಗಿ ಕಷ್ಟಗಳು, ಸಮಸ್ಯೆಗಳು ಮನುಷ್ಯನಿಗೆ ಸಹಜ. ನಮ್ಮ ಕಷ್ಟ ಬಂದಾಗ ನಾವು ಯಾರ ಹತ್ರ ಹೇಳ್ಕೊತೇವಿ? ಆ್ಯಕ್ಚುಲಿ ಏನಾದರೂ ನಮಗೆ ದುಃಖ, ಸಮಸ್ಯೆ ಅಂತಿದ್ದಾಗ ಅದನ್ನು ಯಾರಾದರೂ ಆತ್ಮೀಯರ ಹತ್ರ ನಾವು ಹೇಳ್ಕೊಂಡು ಸಹಾಯ ಕೇಳಿದ್ವಿ ಅಂತ ಹೇಳಿದ್ರೆ ನಮ್ಮ ಮನಸ್ಸು ಹಗರಾಗತ್ತೆ, ನಮಗೇನಾದರೂ ಸಹಾಯ ಸಿಗುತ್ತೆ, ಪರಿಹಾರ ಸಿಗುತ್ತೆ ಅಂತ ಒಂದು ದೊಡ್ಡ ಆಶಾ ಮನೋಭಾವನೆಯಿಂದ ನಾವೇನು ಮಾಡ್ತೀವಿ, ಬೇರೆಯವರ ಹತ್ರ ಅದನ್ನು ನಾವು ಶೇರ್ ಮಾಡ್ಕೋತೀವಿ. ಆದ್ರೆ ಅದಕ್ಕೆ ನಮಗೆ ಪರಿಹಾರ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ನಮ್ಮ ಸಮಸ್ಯೆಗಳಿಗಂತೂ ಏನಾಗತ್ತಾ, ಮಾರ್ಕೆಟಿಂಗ್ ಸಿಗುತ್ತೆ, ನಿಜ ಅಲ್ವಾ? ಹಾಗಾಗಿ ನಮಗೇನೇ ಸಮಸ್ಯೆ ಬಂದರೂ ನಾವು ಅದನ್ನು ಏನು ಮಾಡಬೇಕು, ಯಾರ ಹತ್ರ ಹೇಳ್ಕೋಬೇಕು? ಸಿಕ್ಕವ್ರ ಹತ್ರ ನಾವು ಅದನ್ನು ಹೇಳಿದ್ವಿ ಅಂತ ಹೇಳಿದ್ರೆ ಅದನ್ನು ನಮ್ಮ ಮುಂದೆ ಅವ್ರು ಏನು ಮಾಡ್ತಾರ, ಕೇಳಿಸ್ಕೊಂಡವ್ರ ಥರ ಮಾಡ್ತಾರ, ಹೌದಾ? ನಾವು ಆಚೆ ಹೋದ ತಕ್ಷಣ ಅದಕ್ಕೆ 1-4 ಸೇರಿಸಿ ಎಲ್ಲರಿಗೂ ಏನು ಮಾಡ್ತಾರ, ಡಂಗುರ ಹೊಡಿತಾರ ಅಲ್ವಾ? ಹಾಗಾಗಿ ನಾವು ಏನನ್ನ ಯಾರ ಹತ್ರ ಹೇಳಬೇಕು ಅನ್ನೋದು ಒಂದು ಪರಿಜ್ಞಾನ ನಮ್ಮಲ್ಲಿರಬೇಕು ಅಲ್ವಾ? ಹಾಗಾಗಿ ಇಲ್ಲಿ ರಾಮಾಯಣದಲ್ಲಿ ನಾವೇನು ನೋಡ್ತೇವೆ ಅಂತ ಹೇಳಿದ್ರೆ, ಶ್ರೀರಾಮಚಂದ್ರ ತನಗೆ ಸಮಸ್ಯೆ ಬಂದಾಗ, ಏನು ಸಮಸ್ಯೆ ಅಂತ ಹೇಳಿದ್ರೆ, ಸೀತಾಮಾತೆಯನ್ನು ರಾವಣ ಅಪಹರಿಸಿದಾಗ ಅವರು ತಮ್ಮ ಸಮಸ್ಯೆಯನ್ನು ಸಿಕ್ಕವ್ರಿಗೆ ಹೇಳಲಿಲ್ಲ. ಯಾರಿಗೆ ಹೇಳಿದರು? ಸುಗ್ರೀವನಿಗೆ ಹೇಳಿದರು, ಹೌದಾ? ಯಾಕಂತ ಹೇಳಿದ್ರೆ ಸುಗ್ರೀವನ ಹೆಂಡತಿಯನ್ನು ಸಹಿತ ವಾಲಿ ಅಪಹರಿಸಿದ್ದ. ನಾವೇನಾದರೂ ಒಂದು ಸಮಸ್ಯೆಯನ್ನು ಒಬ್ಬರಿಗೆ ಹೇಳ್ತೇವೆ ಅಂತ ಹೇಳಿದ್ರೆ ಆ ಸಮಸ್ಯೆಯ ಆಳ ಅವ್ರಿಗೇನಿರಬೇಕು, ಗೊತ್ತಿರಬೇಕು. ಆ ಸಮಸ್ಯೆಯನ್ನು ಅವ್ರು ಅನುಭವಿಸಿರಬೇಕು. ಆ ಕಷ್ಟ, ಸಮಸ್ಯೆ, ನೋವು ಏನಂತ ಅವ್ರಿಗೆ ಗೊತ್ತಿರಬೇಕು. ಅವ್ರು ಮಾತ್ರ ಅದನ್ನು ಅರ್ಥ ಮಾಡಿಕೊಂಡು ನಮಗೆ ಪರಿಹಾರನ, ಸಮಾಧಾನ, ಸಾಂತ್ವನ ಹೇಳಲಿಕ್ಕೆ ಏನಾಗುತ್ತೆ, ಸಾಧ್ಯ ಆಗುತ್ತೆ. ಹಾಗಾಗಿ ನಾವೇನಾದರೂ ಹೇಳುವಾಗ ಯಾವ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡ್ಕೋಬೇಕು, ಅದನ್ನು ಅವರು ಉಳಿಸ್ಕೋತಾರ, ನಾವು ಹೇಳಿದ್ದನ್ನು ನಂಬಿಕೆ ಉಳಿಸ್ಕೋತಾರ ಅನ್ನೋದನ್ನು ಅರ್ಥ ಮಾಡ್ಕೊಂಡು ನಾವು ಬೇರೆಯವರ ಹತ್ರ ಅದನ್ನು ಹೇಳಬೇಕು. ಶ್ರೀರಾಮಚಂದ್ರ ನೋಡ್ರಿ, ಸ್ವತಃ ಭಗವಂತ ಅವನಿಗೆ ಯಾರ ಸಹಾಯದ ಅವಶ್ಯಕತೆಯೂ ಇಲ್ಲ. ಆದರೂ ಮನುಷ್ಯರಿಗೆ ಸಮಸ್ಯೆ ಬಂದಾಗ ಅವ್ರು ಯಾರ ಹತ್ರ ಅದನ್ನು ಹೇಳ್ಕೋಬೇಕು, ಯಾರ ಹತ್ರ ಹೇಳ್ಕೋಬಾರ್ದು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ಶ್ರೀರಾಮಚಂದ್ರರು ಏನು ಮಾಡಿದ್ರು, ತಮ್ಮ ಸಮಸ್ಯೆಯನ್ನು ಸುಗ್ರೀವನ ಹತ್ರ ಹೇಳ್ಕೊಂಡ್ರು. ಅಂದರೆ ನಮ್ಮಷ್ಟೇ ಸಮಾನವಾದ ಸಮಸ್ಯೆ, ನೋವು ಇದ್ದವ್ರ ಹತ್ರ ನಾವು ಅದನ್ನು ಶೇರ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಅದಕ್ಕೆ ನಮಗೆ ಸರಿಯಾದ ಒಂದು ಸಾಂತ್ವನ ಸಿಗುತ್ತೆ. ಎಲ್ಲರ ಹತ್ರ ಹೇಳಿ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ, ಬಟ್ ಮಾರ್ಕೆಟಿಂಗ್ ಆಗತ್ತೆ ಅಂತ ನಾ ಹೇಳಿದೆ, ಹೌದಾ? ಹಾಗಾಗಿ ಅವರು ನಾವು ಹೇಳೋ ಸಮಸ್ಯೆಯನ್ನು ಹೊಟ್ಟೆಯಲ್ಲಿ ಇಟ್ಕೊಳ್ಳೋಂಗಿಲ್ಲ, ಸಹಾಯನೂ ಮಾಡೋಂಗಿಲ್ಲ, ಬಟ್ ಎಲ್ಲರಿಗೂ ಅದನ್ನು ಹೇಳ್ತಾರೆ. ಹಾಗಾಗಿ ನಿಮಗೇನು ಸಮಸ್ಯೆ ಇರಲಿ, ಕಷ್ಟಗಳಿರಲಿ, ಎಲ್ಲರ ಹತ್ರ ಅದನ್ನು ಹೇಳ್ಕೊಳ್ಳೋದನ್ನು ಏನು ಮಾಡಿರಿ, ಹಿಂದೆ ಸ್ಟಾಪ್ ಮಾಡಿ. ಓಕೆ? ಹಾಗಿದ್ರೆ ನಮಗೇನಾದರೂ ಸಮಸ್ಯೆ ಬಂದಾಗ, ಕಷ್ಟ ಬಂದಾಗ ಏನು ಮಾಡಬೇಕು? ಮೇಲೆ ಭಗವಂತ ಒಬ್ಬನಿದಾನ, ಹೌದಾ? ಅವನೇ ಎಲ್ಲದಕ್ಕೂ ಏನು ಮಾಡ್ತಾನ, ಪರಿಹಾರವನ್ನು ಯಾವುದೇ ಒಂದು ವ್ಯಕ್ತಿ, ವಸ್ತುವಿನ ರೂಪದಲ್ಲಿ ಅದನ್ನು ಭಗವಂತ ನಮಗೆ ದಾರಿ ತೋರಿಸ್ತಾನ. ಹಾಗಾಗಿ ಕಷ್ಟಕ್ಕೊಂದು ಮಂತ್ರ ಅಂಥೇಳಿ ಒಂದು ಮಂತ್ರ ಇದೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಅಂತೇಳಿ, ಹೌದಾ? ಭಗವಂತನಿಗೆ ಏನು ಬೇಡ, ನಮ್ಮ ದುಡ್ಡು ಬೇಡ, ಐಶ್ವರ್ಯ ಬೇಡ, ಏನೇನು ಬೇಡ, ಭಕ್ತಿಯಿಂದ ನಾವೊಂದು ಕೈ ಮುಗಿದು ಒಂದು ಹಿಡಿ ಅವಲಕ್ಕಿ ಇಟ್ಟರೂ ಸಹಿತ ಶ್ರೀಕೃಷ್ಣ ಪರಮಾತ್ಮ ಸಂತೃಪ್ತನಾಗ್ಬಿಡ್ತಾನ ಅಲ್ವಾ? ಹಾಗಾಗಿ ನಮ್ಮದೇನ ಸಮಸ್ಯೆ ಇದ್ದರೂ, ಕಷ್ಟಗಳಿದ್ರೂ ಕಂಡವರ ಹತ್ರ ಅದನ್ನು ಹೇಳದ ಭಗವಂತನಲ್ಲಿ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋಣ, ಹೌದಾ? ಪ್ರಣತ ಕ್ಲೇಶ ಅಂತ ಹೇಳಿದ್ರೆ ಕಷ್ಟ, ಪ್ರಣತ ಕ್ಲೇಶ ನಾಶಾಯ
ನನಗೆ ಬಂದು ಒದಗಿರುವಂತಹ ಕಷ್ಟವನ್ನು ಪರಿಹರಿಸು, ಅದಕ್ಕೊಂದು ದಾರಿಯನ್ನು ತೋರಿಸು, ಅದಕ್ಕೊಂದು ಪರಿಹಾರವನ್ನು ಕೊಡು ಅಂತ ನಾವು ಭಗವಂತನಲ್ಲಿ ಕೇಳಿದ್ರೆ ನಿಜವಾಗ್ಲೂ ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆ ಏನಾಗತ್ತೆ, ಫಲಕಾರಿಯಾಗತ್ತೆ. ಮತ್ತೆ ನಾವು ಒಬ್ಬರ ಹತ್ರ ಹೇಳ್ಕೋಬೇಕಂತ ಒಂದು ಆಸೆ ಇರುತ್ತೆ, ದೇವ್ರ ಹತ್ರನೇ ಹೇಳ್ಕೊಳ್ರಿ. ದೇವರು ಬೇರೆ ಯಾರ ಹತ್ರ ಅದನ್ನೇನು ಮಾಡಂಗಿಲ್ಲ, ಸ್ಪ್ರೆಡ್ ಮಾಡಂಗಿಲ್ಲ. ನಾವು ಅದನ್ನು ಹೇಳ್ಕೊಂಡ್ವಿ ಅನ್ನೋ ಒಂದು ಸಮಾಧಾನನೂ ನಮಗಿರುತ್ತೆ. ಹಾಗಾಗಿ ಏನ ಕಷ್ಟ ಬಂದರೂ ಎದೆಗೊಂದದೆ ಸಕಾರಾತ್ಮಕವಾಗಿ ಧೈರ್ಯದಿಂದ ನಾವು ಮುನ್ನುಗ್ಗಿದ್ವಿ ಅಂತ ಹೇಳಿದ್ರೆ ಯಾರ ನಮ್ಮ ಕೈ ಹಿಡದೇ ಇದ್ರೂ ಭಗವಂತ ನಮ್ಮನ್ನು ಕೈ ಹಿಡಿದು ನಡೆಸ್ತಾನ. ಹೀಗೆ ಕಷ್ಟಕ್ಕೊಂದು ಮಂತ್ರ, ಕೃಷ್ಣ ಮಂತ್ರ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ನನ್ನ ಕಷ್ಟಗಳನ್ನು ಪಾರು ಮಾಡು, ನನ್ನ ಸಮಸ್ಯೆಗಳಿಗೆ ಒಂದು ಸಮಾಧಾನವನ್ನು ಕೊಡು ಅಂತೇಳಿ ನಮ್ದೇನು ಸಮಸ್ಯೆ ಇದ್ದರೂ ದೇವ್ರ ಹತ್ರ ಹೇಳ್ಕೊಳ್ಳೋಣ. ಹೌದಾ? ಈ ಜನರ ಹತ್ರ ಹೇಳ್ಕೊಂಡು ಆ್ಯಕ್ಚುಲಿ ನನ್ನ ಅನುಭವ ಅಂತ ಅಷ್ಟೇ ಅಲ್ಲ, ಎಲ್ಲರೂ ಸಾಧ್ಯವಾದ ಎಲ್ಲರಿಗೇನು ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಬಟ್ ನಾವು ಬೇರೆದವ್ರದ್ದು ಅದನ್ನು ಕೇಳ್ತೇವೆ. ಅವ್ರಿಗೆ ಸಮಸ್ಯೆ ಇದ್ದಾಗ ಯಾರು ಹೇಳಿದ್ರು, ಏನೇನಾಯ್ತು, 1-4 ವಿಷಯ ಹೆಂಗೆ ಸ್ಪ್ರೆಡ್ ಮಾಡಿದ್ರಂತ ನನಗೆ ಗೊತ್ತಾಗಿದೆ, ನಿಮಗೂ ಗೊತ್ತಾಗಿರುತ್ತೆ. ಹಾಗಾಗಿ ಏನೋ ಕಷ್ಟ ಇರಲಿ, ಏನೋ ಸಮಸ್ಯೆ ಇರಲಿ, ಕಂಡವ್ರ ಹತ್ರ ಅದನ್ನು ಹೇಳ್ದ ದೇವರಲ್ಲಿ ಹೇಳೋಣ. ಕೃಷ್ಣನ ಈ ಕಷ್ಟ ನಿವಾರಣಾ ಮಂತ್ರವನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಲ ನಾವು ಹೇಳ್ಕೊಂಡ್ವಿ ಅಂತೇಳಿದ್ರೆ ನಮ್ಮ ಮನಸ್ಸಿಗೇನು ಏನಾಗತ್ತೆ, ಸಮಾಧಾನ ಸಿಗುತ್ತೆ. ಜೊತೆಗೆ ದೇವರು ಯಾವುದರ ರೂಪದಲ್ಲಿ ಒಂದು ಪರಿಹಾರವನ್ನು ನಮಗೆ ಕೊಡ್ತಾನೆ. ಭಗವಂತನಲ್ಲಿ ಅಚಲವಾದ ನಂಬಿಕೆಯನ್ನು ಇಟ್ವಿ ಅಂತ ಹೇಳಿದ್ರೆ ಯಾರು ಕೈ ಬಿಟ್ಟರು ಭಗವಂತ ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡಿರೋ ತಮಗೆಲ್ಲರಿಗೂ ಧನ್ಯವಾದಗಳು.